ದಿನ ಇದೆಯಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂತ ದಿನ. ಇವತ್ತಿಗೂ 6 ವರ್ಷಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಿರುವಂತ ದಿನ. ಅವರು ಅಧ್ಯಕ್ಷರಾದಾಗ ಸಂಕಷ್ಟದ ಕರೋನಾ ಇತ್ತು. ಆ ಕರೋನಾ ಕಾಲದಲ್ಲಿ ಒಬ್ಬ ಕರೋನಾ ವಾರಿಯರ್ ಆಗಿ ಕೆಲಸ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತದಲ್ಲಿ ಹೈಯೆಸ್ಟ್ ಡಿಜಿಟಲ್ ಮೆಂಬರ್ಶಿಪ್ನ ಮಾಡಿ ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ PCM 40% ಅಭಿಯಾನಗಳನ್ನ ಮಾಡಿ ಯುವ ಜನರ ಉದ್ಯೋಗಕ್ಕಾಗಿ ಹೋರಾಟ ಮಾಡಿ ರೈತರ ಪರವಾಗಿ ಹೋರಾಟ ಮಾಡಿ ಕರ್ನಾಟಕದಲ್ಲಿ ಟಿಕೆಟ್ ಹಂಚೋಕ್ಕೂ ಮುನ್ನನೇ 135 ಶಾಸಕರು ಗೆದ್ದು ಬರ್ತಾರಂತ ಭವಿಷ್ಯ ನೋಡಿದು ಅವರ ಸಂಘಟನೆ ಚಾತುರ್ಯದಿಂದ ಅವತ್ತು ರಿಸಲ್ಟ್ ಬಂದಿನಾನು ಕೂಡ ಅಷ್ಟೇ ಸಂಖ್ಯೆಯ ಶಾಸಕರು ವಿಧಾನಸೌಧದ ಮೆಟ್ಲಕ್ಕೆ ಇರಿಸುವಂಥ ಕೆಲಸ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಯಶಸ್ವಿಯಾಗಿ ವಿಜಯ ಕಂಡಂಥ ಕಾಂಗ್ರೆಸ್ ಇವತ್ತು 6 ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ವಿ. ಇದು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ರಾಜ್ಯದ ಉದ್ಯೋಗಕ್ಕೆ ಯುವಕರನ್ನ ರಾಜಕಾರಣದ ಮುನ್ನೆಲೆಗೆ ಪಕ್ಷಕ್ಕೆ ಹೊಸ ಚೈತನ್ಯ ಮತ್ತು ಶಕ್ತಿ ತುಂಬುವಂಥ ಕೆಲಸ ಅವ್ರು ಮಾಡಿದ್ದಾರೆ. ಅದನ್ನು ಇಟ್ಕೊಂಡು ನಾವಿವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ 6 ವರ್ಷದ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ವಿ. ಇವತ್ತಿನ ಈ ದಿನವನ್ನು ಮಾರ್ಕ್ ಮಾಡಲು ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರದ 266 ಬೂತ್ಗಳಲ್ಲಿ ಬೇಲೆಗಳನ್ನ ನೇಮಿಸಿ ಮುಂಬರುವ SIR ಅಲ್ಲಿ ಮತದಾರರ ಹಕ್ಕನ್ನು ಉಳಿಸುವಂಥ ಕೆಲಸನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ.